ನೆಕ್ಕು, ಪಫ್ ಸ್ಲೀವು, ಬ್ಯಾಕ್ ಡಿಸೈನು, ಫ್ರಂಟ್. ಸ್ಯಾರಿ ಹಾಕೊಂಡು ಬರಬೇಕು ಅಂದಿಲ್ಲ. ಅದು ಕಷ್ಟ ಆಗುತ್ತಲ್ಲ, ಹಾಕೊಂಬರ್ಬೇಕು. ನಾವು ಹಾಕೊಂಬರಲ್ವಾ? ಇದು ಲೂಫ್ ಹಾಕ್ಬಿಟ್ಟು ಬಟನ್ ಹಾಕಿ. ಸೂಪರ್ ಗುಡ್. ಪಫ್ ಸ್ಲೀವ್ ಚೆನ್ನಾಗಿದೆ. ನೆಕ್ಸ್ಟು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್. ಓಕೆ ಸೂಪರ್. ಇನ್ನು ಫಿನಿಶಿಂಗ್ ಆಗಿಲ್ಲ, ಚೆನ್ನಾಗಿ ಬಂದಿದೆ ಪುಟ. ಇನ್ನೊಂಚೂರು ಪೈಪಿಂಗ್ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಎಮ್ಮಿಂಗ್ ಕೊಡು. ಇಲ್ಲೂ ಪೈಪಿಂಗ್ ಮಾಡಿದ್ರೆ ಸೂಪರಾಗಿ ಬಂತು. ವೆರಿ ವೆರಿ ಗುಡ್. ನೆಕ್ಸ್ಟ್ ಬಾರೋ ಈ ಕಡೆ. ಚೆನ್ನಾಗಿ ಮಾಡಿದ್ಯಾ? ಸೂಪರ್. ಇದು ಕಟ್ಟಿಂಗ್ ಆಗಿಲ್ಲ ಕಂದ? ಹಾಂ ಹೌದು, ಅದನ್ನು ನೀಟಾಗಿ ತಗೊಂಡು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ನೆಕ್ನ ಕಟ್ ಮಾಡ್ಕೊ. ಚೆನ್ನಾಗಿದೆ. ವೆರಿ ಗುಡ್. ಫಿನಿಶಿಂಗ್ ಮಾಡ್ಕೊಂಡು ಬರ್ಬೇಡ, ನೀನು ಅರ್ಧ ಬರ್ಧ ಮಾಡ್ಕೊಂಬ. ನೀಟಾಗಿ ಕೊಡಬೇಕು. ಇಲ್ಲಿ ಏಮಿಂಗ್ ಮಾಡಿಬಿಟ್ಟು ಬಿಚ್ ಮಾಡ್ತಿದ್ದು ತುಂಬ ಚೆನ್ನಾಗಿ ಬಂದಿದೆ. ವೆರಿ ವೆರಿ ಗುಡ್. ಫಿನಿಶಿಂಗ್ ಮಾಡಿ. ನೆಕ್ಸ್ಟ್ ಬ್ಲೌಸ್ಗೆಲ್ಲ ಇದೆ, ಸ್ಲೀವ್ಗೆಲ್ಲ ಇದನ್ನೇ ಮಾಡ್ಕೊಂಡು. ಹೌದು ಹೌದು, ಎರಡು ಹಿಂಗೆ ಅರ್ಧಕ್ಕೆ ಮಾಡು. ತೋರಿಸ್ಕೊಟ್ಟಲ್ಲ ನಿನ್ನೆ, ಅರ್ಧಕ್ಕೆ ಮಾಡು. ಫಿನಿಶ್ ಆದ್ಮೇಲೆ ತೋರಿಸ್ಬೇಕು. ಹಂಗಂಗೆ ಓಕೆ ಕೊಟ್ಬಿಟ್ರೆ ಮನೆಗೆ ಹಂಗೆ ಇಟ್ಕೊಂಡು ಹಂಗೆ ಫಿನಿಶ್ ಬರ್ತೇನೆ. ಚೆನ್ನಾಗಿ ಬಂದಿದೆ. ಗುಡ್. ಕೆಳಗಡೆದಾದ್ರೂ ಹಾಕೋಬೋದು. ಫ್ರಂಟ್ ಎಲ್ಲ ನಾಳೆ ಫಿನಿಶ್ ಮಾಡ್ಕೊಂಡು ತೊಗೊಂಡು ಬಾ. ಚೆನ್ನಾಗಿ ಹಿಂಗೂ ತೊಗೋಬೋದು, ವಾಪಸ್ ಹಿಂಗೂ ತೊಗೋಬೋದು. ಯಾವ ಥರ ಬೇಕಾದ್ರೂ ನಮಗೆ ಡಿಸೈನ್ನ ತೊಗೋಬೋದು. ನೆಕ್ಸ್ಟ್ ಇನ್ನೊಂದಕ್ಕೆ ಹಿಂಗೆ ತೊಗೋ, ಚೆನ್ನಾಗಿ ಬರುತ್ತೆ. ಗುಡ್. ಫಿನಿಶ್ ಮಾಡ್ಕೊಂಡು ಬಾ. ಕ್ಲಾತು ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವುಗಳು ಬಂದರು ಬಚ್ಚಿಕೊಂತವಳೆ. ಇದೆಲ್ಲ ಚೆನ್ನಾಗಿದೆ ಕಂದ, ತುಂಬ ಚೆನ್ನಾಗಿದೆ. ಪೈಪಿಂಗ್ ದಪ್ಪ ಆಯಿತು, ಇದು ದಪ್ಪ ಆಯಿತು. ಸಣ್ಣ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ಟೋನ್ ಹಾಕಿ ಇದು ರಿಮೂವ್ ಮಾಡಲೇಬೇಕು. ಬಿಚ್ಚಿ ಸಣ್ಣ ಮಾಡು. ತುಂಬ ದಪ್ಪ ಆಯಿತು, ಸಣ್ಣ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಡೋರಿ ಕೊಡು. ಪೈಪಿಂಗು ತುಂಬ ದಪ್ಪ ಆಯಿತು ಕಣೋ. ಇದು ಪೂರೆಲ್ಲ ಪೈಪಿಂಗ್ ಹೌದು, ನೀಟಾಗಿ ಟ್ರಿಮ್ ಮಾಡಬೇಕು, ಕಟ್ ಮಾಡಬೇಕು. ಭಯ ಅಂತ ಅದೇ ಇನ್ನು ಚೂರು ಸಣ್ಣ ಬಂದಿದೆ. ಇದು ಕೂಡ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಣ್ಣ ಬಂದಿದೆ, ತುಂಬ ಚೆನ್ನಾಗಿದೆ. ಲೂಪ್ ಥರನ ಮಾಡ್ಕೋಬೋದಲ್ವ ಮೇಡಮ್? ಯಾವುದು ಲೂಪ್ ಮಾಡ್ಕೊತೀವಲ್ಲ ನಾವು, ಹಿಂದೆಗಡೆ ದಾರ ಮಾಡ್ಕೊತೀವಲ್ಲ ಆ ಥರ ಅಷ್ಟು. ಹೌದು, ಇದು ದಪ್ಪ ಆಯಿತು, ಅದನ್ನೇ ಹೇಳ್ತಾ ಇರೋದು. ದಪ್ಪ ಆಯಿತು, ಸಣ್ಣ ಮಾಡಿದ್ರೆ ಚೆನ್ನಾಗಿರೋದು. ಪೈಪಿಂಗ್ ಕಟ್ ಮಾಡಿ ಪೈಪಿಂಗ್ ಮಾಡಬೇಕು. 70 ಸಾಕು. ಏನೇಳಿ ಗುಂಡಮ್ಮ ಶ್ರೀದೇವಿಲಿ